ನಮಸ್ಕಾರ ಸ್ನೇಹಿತರೆ. 2025ರಲ್ಲಿ ರಾಜಕೀಯ ಕ್ರಾಂತಿ ಗ್ಯಾರಂಟಿ. ಟಗರು ಸಿಎಂ ಬದಲಾವಣೆ ನಿಶ್ಚಿತ. ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ? ಕ್ರಾಂತಿ ಆಗ್ತದೆ. ಮಹಿಳಾ ಮುಖ್ಯಮಂತ್ರಿ ಆಗ್ತಾರೆ. ಆ ಮಹಿಳಾ ಮುಖ್ಯಮಂತ್ರಿ ಯಾರು? ಈಗಿರುವಂತಹ ಮುಖ್ಯಮಂತ್ರಿ ಆಗಬೇಕು ಅಂತಿರೋವಂಥವ್ರಿಗೆ ಸ್ಥಿತಿಗತಿಗಳೇನು? ಈ ಸ್ಟೋರಿ ವೆರಿ ಇಂಟ್ರೆಸ್ಟಿಂಗ್. ರಾಜಕೀಯ ಇಂಟ್ರೆಸ್ಟ್ ಇರೋರಿಗೆ ಈ ಸ್ಟೋರಿ ನಿಜವಾಗ್ಲೂ ಇಂಟ್ರೆಸ್ಟಿಂಗ್. ಹಾಗಾಗಿ ಸ್ಟೋರಿಯನ್ನು ಕಂಪ್ಲೀಟ್ ಆಗಿ ನೋಡಿ. ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಈ ಎಲ್ಲ ಸ್ಟೋರಿಯನ್ನು ಹೇಳಲಿಕ್ಕೆ ಬಂದಿದ್ದೇನೆ. ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ನ್ಯೂಸ್. ದಯಮಾಡಿ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಈ ಎಲ್ಲ ವಿಚಾರವನ್ನು ಹೇಳಿದಂಥವರು ನಮ್ಮ ಕೋಡಿಮಠದ ಪೀಠಾಧ್ಯಕ್ಷರಾದಂತಹ ಕಾಲಜ್ಞಾನಿ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು. ಇವರ ಪ್ರಕಾರ ಲೇಡಿ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಹಾಗಾದ್ರೆ ಆ ಲೇಡಿ ಯಾರು? ಬಹಳ ಜನರ ಪ್ರಕಾರ, ಈಗಿರೋ ಕಾಂಗ್ರೆಸ್ನ ವಸ್ತುಸ್ಥಿತಿಯ ಪ್ರಕಾರ, ಕಾಂಗ್ರೆಸ್ನ ಸಚಿವ ಸಂಪುಟದಲ್ಲಿ ಏಕೈಕ ಲೇಡಿ ಯಾರಪ್ಪ ಅಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳೆದು ಬಂದಿದ್ದೇ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಸ್ನೇಹಿತರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 1975ರಲ್ಲಿ ಫೆಬ್ರವರಿ ತಿಂಗಳ 14ರಲ್ಲಿ ಬೆಳಗಾವಿಯ ಅಲ್ಲಿ ಒಂದು ಪುಟ್ಟ ರೈತ ಕುಟುಂಬದಲ್ಲಿ ಹುಟ್ಟುತ್ತಾರೆ. ಇವರು 3ನೇ ಕ್ಲಾಸ್ ಇದ್ದಾಗಲೇ ಕ್ಲಾಸ್ ಲೀಡರ್ ಆಗ್ತಾರೆ. ಅಂದರೆ ಮಾನಿಟರ್ ಅಂತ ಹೇಳ್ತಾರಲ್ಲ, ಆಗ್ತಾರೆ. ನೆಕ್ಸ್ಟ್ ಮೈಸೂರು ಯೂನಿವರ್ಸಿಟಿನಲ್ಲಿ MA ಇನ್ ಪೊಲಿಟಿಕಲ್ ಸೈನ್ಸ್ ಮಾಡ್ತಾರೆ. ಕನ್ನಡ, ಹಿಂದಿ, ಮರಾಠಿ ಎಲ್ಲವನ್ನ ನಿರರ್ಗಳವಾಗಿ ಮಾತಾಡ್ತಾರೆ. ಹಾಗೂ ವೆರಿ ಇಂಟ್ರೆಸ್ಟಿಂಗ್. ಪೊಲಿಟಿಕಲ್ ಅಲ್ಲಿ ರಾಜಕೀಯ ಮಾಡಬೇಕು ಅಂತ ಭಾರಿ ಇಂಟ್ರೆಸ್ಟ್ ಇರುವಂತ ಲೇಡಿ. ಇವರು 1998ರಲ್ಲಿ ಲೋಕಸಭಾ ಚುನಾವಣೆ ಬರುತ್ತೆ. ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಕನ್ನಡದಿಂದ ಮಾರ್ಗರೇಟ್ ಆಳ್ವಾರ್ ಅವರು ಚುನಾವಣೆಗೆ ಸ್ಪರ್ಧಿಸಿರ್ತಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ. ಅವರ ಪರವಾಗಿ ಇವರು ಚುನಾವಣಾ ಪ್ರಚಾರಕ್ಕೆ ಹೋಗ್ತಾರೆ. ಆಗ ಮಾರ್ಗರೇಟ್ ಆಳ್ವಾ ಇವರನ್ನ ಐಡೆಂಟಿಫೈ ಮಾಡ್ತಾರೆ. ವೆರಿ ಇಂಟ್ರೆಸ್ಟಿಂಗ್ ಲೇಡಿ ಅಂತ ಗೊತ್ತಾಗುತ್ತೆ. ಆಗ ಇವರನ್ನ SM ಕೃಷ್ಣರವರಿಗೆ ಪರಿಚಯ ಮಾಡಿಸಿ ಇವರನ್ನ ಖಾನಾಪುರದ ಭಾಗ್ಯಲಕ್ಷ್ಮಿ ಸಹಕಾರ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾಗಿ ನಾಮನಿರ್ದೇಶನ ಮಾಡಿಸ್ತಾರೆ. ಆಗಿನ್ನೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ 23 ವರ್ಷ. ರಾಜಕೀಯ ಪ್ರವೇಶ ಆಗ್ತದೆ. ಆಗ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಸರ್ಕಾರದ ಅಧೀನದಲ್ಲಿರ್ತದೆ, ಅಂದರೆ ಸಹಕಾರ ಖಾತೆಯಲ್ಲಿರ್ತದೆ. SM ಕೃಷ್ಣರವರ ಸಚಿವ ಸಂಪುಟದಲ್ಲಿ ಸಹಕಾರ ಸಚಿವರಾಗಿದ್ದಾರೆ ಯಾರಪ್ಪ ಅಂದ್ರೆ ಈಗಿನ DCM DK ಶಿವಕುಮಾರ್, ಯಂಗ್ ಅಂಡ್ ಎನರ್ಜೆಟಿಕ್ ಲೀಡರ್. ಹಾಗೂ ಕೃಷ್ಣರವರ ಪ್ರೀತಿಯ ಬೆಕ್ಕಿನ ಕಣ್ಣಿನ ಹುಡುಗ, ಪ್ರೀತಿಯ ಹುಡುಗ ಮಾರ್ಗರೇಟ್ ಆಳ್ವಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ DK ಶಿವಕುಮಾರ್ ಅವರಿಗೆ ಪರಿಚಯ ಮಾಡ್ತಾರೆ. ಯಾಕೆ ಹೇಳಿ? ಅವರು ಸಚಿವರು, ಸಹಕಾರ ಸಚಿವರಾಗಿರ್ತಾರೆ. ಹಾಗಾಗಿ ಅವರಿಗೆ ಇವರನ್ನ ಪರಿಚಯ ಮಾಡ್ತಾರೆ. ಅವತ್ತಿನಿಂದ ಇವತ್ತಿನವರೆಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು DK ಶಿವಕುಮಾರ್ ಬಹಳ ಅನೂನ್ಯವಾಗಿದ್ದಾರೆ. ಸ್ನೇಹಿತರೆ, DK ಶಿವಕುಮಾರ್ ಪರಿಚಯ ಆದಮೇಲೆ ಇವರ ರಾಜಕೀಯ ಬೆಳವಣಿಗೆ ಅದ್ಭುತವಾಗುತ್ತೆ. ಸಕ್ಕರೆ ಕಾರ್ಖಾನೆಯ ಎಲ್ಲ ವಿಚಾರಗಳನ್ನು ಸಹಿತ ಇವರು ತಿಳ್ಕೊಂತಾರೆ. ಆಮೇಲೆ 2009ರಲ್ಲಿ ಇವರನ್ನ KPCCಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡ್ತಾರೆ DK ಶಿವಕುಮಾರ್. ಹಾಗೂ AICC ಸದಸ್ಯರನ್ನಾಗೂ ಮಾಡ್ತಾರೆ. ವಿಶೇಷವಾಗಿ
ರಾಜಕೀಯ ಬೆಳವಣಿಗೆ ಹೆಂಗಾಗುತ್ತೆ ಅಂತಂದ್ರೆ 2010ರಲ್ಲಿ ಬೆಳಗಾವಿಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗ್ತಾರೆ, ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷರು. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಬೆಳಗಾವಿ ಅಂದ್ರೆ ಜಾರಕಿಹೊಳಿ ಫ್ಯಾಮಿಲಿಯ ಬಹಳ ದೊಡ್ಡ ಕಾರ್ಯಕ್ಷೇತ್ರ. ಜಾರಕಿಹೊಳಿ ಅಂದ್ರೆ ಬೆಳಗಾವಿ, ಬೆಳಗಾವಿ ಅಂದ್ರೆ ಜಾರಕಿಹೊಳಿ. ಇವರು ಜಾರಕಿಹೊಳಿ ಅವರ ಅಂದ್ರೆ ಸತೀಶ್ ಅಣ್ಣ ಜಾರಕಿಹೊಳಿ ಹಾಗೂ ರಮೇಶ್ ಜಾರಕಿಹೊಳಿ ಅವರಿಗೆ ಬಹಳ ಬಹಳ ಆತ್ಮೀಯರಾಗಿರ್ತಾರೆ. ಹಾಗಾಗಿ ಕಾಂಗ್ರೆಸ್ ಅಧ್ಯಕ್ಷರು ಮಾಡ್ತಾರೆ. ಮುಂದೆ 2013ರಲ್ಲಿ ವಿಧಾನಸಭಾ ಚುನಾವಣೆ ಬರುತ್ತೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಬಹಳಷ್ಟು ಘಟಾನುಘಟಿ ನಾಯಕರಿರ್ತಾರೆ. ಅವರ ಮಧ್ಯೆ ಇವರು ಕಾಂಗ್ರೆಸ್ ಟಿಕೆಟ್ ತರ್ತಾರೆ. ಕಾಂಗ್ರೆಸ್ ಟಿಕೆಟ್ ತಂದ್ರೆ ಈ ಭಿನ್ನಮತೀಯರು ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರೆ. ಆಗ ಬಹಳ ಹೋರಾಟ ಮಾಡಿದ್ರು ಸಹಿತ ಲಕ್ಷ್ಮೀ ಹೆಬ್ಬಾಳ್ಕರ್ 2,500 ಮತಗಳ ಅಂತರದಲ್ಲಿ ವಿರೋಚಿತವಾಗಿ ಸೋಲ್ತಾರೆ. ಸೋತ ತಕ್ಷಣ ಅವರೇನು ಎದೆಗುಂದದಿಲ್ಲ. 2014ರಲ್ಲಿ ಮತ್ತೆ ಬೆಳಗಾವಿಯಿಂದ MP ಎಲೆಕ್ಷನ್ ಇಟ್ಕೊಂತಾರೆ. ಅದು ಸುರೇಶ್ ಅಂಗಡಿಯವರ ಅಪೋಸಿಟ್. ಆಗ ಬಿಜೆಪಿ ವೇವ್ ಇರುತ್ತೆ, ಮೋದಿ ವೇವ್ ಇರುತ್ತೆ. 75,000 ಮತಗಳ ಅಂತರದಲ್ಲಿ ಸೋಲ್ತಾರೆ. ಸೋತ್ರೂ ಸಹಿತ ಕಾಂಗ್ರೆಸ್ ಪಕ್ಷ ಇವರನ್ನ ಕೈ ಬಿಡೋದಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ KPCC ಅಂದ್ರೆ ರಾಜ್ಯ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ರಾಜ್ಯ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾಗ್ತಾರೆ. ಮತ್ತೆ 2015ರಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅಂದ್ರೆ ಪದಗ್ರಹಣ ಕಾರ್ಯಕ್ರಮಕ್ಕೇನೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದಿರ್ತಾರೆ, DK ಶಿವಕುಮಾರ್ ಇರ್ತಾರೆ, ಸತೀಶ್ ಅಣ್ಣ ಜಾರಕಿಹೊಳಿ ಇರ್ತಾರೆ, ರಮೇಶ್ ಅಣ್ಣ ಜಾರಕಿಹೊಳಿ ಇರ್ತಾರೆ, ಬಹಳಷ್ಟು ನಾಯಕರು, MLAಗಳು, ಮಿನಿಸ್ಟರ್ಗಳೆಲ್ಲ ಬರ್ತಾರೆ. ಅಂದ್ರೆ ವಿಜೃಂಭಣೆಯಿಂದ ಇವರ ಪ್ರತಿಷ್ಠಾಪನೆ ಆಗುತ್ತೆ. ಇವರು ಜಾರಕಿಹೊಳಿ ಫ್ಯಾಮಿಲಿಯವರು ಇದ್ದಾರಲ್ಲ, ಬೆಳಗಾವಿಯನ್ನ ಸಂಪೂರ್ಣವಾಗಿ ಹಿಡಿತದಲ್ಲಿಟ್ಕೊಂಡಿದ್ದಾರೆ. ಬೆಳಗಾವಿ ಅಂದ್ರೇನೆ ಜಾರಕಿಹೊಳಿ ಫ್ಯಾಮಿಲಿ. ಅಂಥದ್ರಲ್ಲಿ ಲಕ್ಷ್ಮೀ ಜಾರಕಿಹೊಳಿಯವರು ಬೆಳೀಲಿಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ, ಇವರು ಲಿಂಗಾಯತರ ಪಂಚಮಶಾಲಿಗಳ ಅಂದ್ರೆ ಬಹುಸಂಖ್ಯಾತ ಲಿಂಗಾಯತರ ಪಂಚಮಶಾಲಿ ಸಮುದಾಯದವರು. ಹಾಗಾಗಿ ಇವರಿಗೂ ಸಹಿತ ಮತ ಬ್ಯಾಂಕ್ ಅನ್ನೋದಿದೆ. ಆಮೇಲೆ ಬೆಳಗಾವಿನಲ್ಲಿ ಸೋತಿದ್ರಲ್ಲ ಗ್ರಾಮಾಂತರದಲ್ಲಿ, ಅಲ್ಲಿ ಲಕ್ಷ್ಮೀ ತಾಯಿ ಫೌಂಡೇಶನ್ ಮಾಡುವುದರ ಮೂಲಕ ಹಲವಾರು ಜನಪರ ಕೆಲಸಗಳನ್ನು ಮಾಡ್ತಾರೆ. ಕುಡಿಯೋ ನೀರು ಸಪ್ಲೈ ಮಾಡೋದಿರ್ಬೋದು, ಟ್ಯಾಂಕರ್ ಬಿಡೋದಿರ್ಬೋದು, ಕಸ ಹೊಡೆಯೋದಿರ್ಬೋದು, ಅಥವಾ ಇನ್ನೆಲ್ಲ ಮದುವೆ ಫಂಕ್ಷನ್ಗಳಿಗೆ ಅಟೆಂಡ್ ಮಾಡೋದಿರ್ಬೋದು, ಎಲ್ಲವನ್ನ ಮಾಡುವುದರ ಮೂಲಕ ಜನದ ಮನಸ್ಸನ್ನು ಗೆಲ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ನೆಕ್ಸ್ಟ್ ಇವರಿಗೆ ಚುನಾವಣೆ ಬರುತ್ತೆ. ಚುನಾವಣೆ ಬಂದಾಗ 2018ಕ್ಕೆ ಇವರೇ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಆಗ್ತಾರೆ. ಹಾಗೂ 52,000 ಮತಗಳ ಅಂತರದಿಂದ 52,000 ಮತಗಳ ಅಂತರದಿಂದ ಚುನಾವಣೆಯಲ್ಲಿ ಗೆದ್ದು ಮೊಟ್ಟ ಮೊದಲ ಬಾರಿಗೆ ಇವರು ವಿಧಾನಸಭೆಯನ್ನ ಪ್ರವೇಶ ಮಾಡ್ತಾರೆ, ಮೆಟ್ಟಲನ್ನು ಹತ್ತಾರೆ, ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಸ್ನೇಹಿತರೆ, ಮತ್ತೆ ಚುನಾವಣೆ ಬರುತ್ತೆ 2023ಕ್ಕೆ. ಆಗ ಕಾಂಗ್ರೆಸ್ ಬಹುಮತದಿಂದ ಗೆಲ್ಲುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ 56,000 ಮತಗಳ ಅಂತರದಿಂದ ಗೆಲ್ತಾರೆ. ಆಗ CM ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ. ಅವರ ಸಚಿವ ಸಂಪುಟದಲ್ಲಿ ಏಕೈಕ ಮಹಿಳೆಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವ ಸಂಪುಟವನ್ನು ಸೇರ್ತಾರೆ. ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ. ಸ್ನೇಹಿತರೆ, ಇದು ಇವರು ಬೆಳೆದು ಬಂದಂತಹ ದಾರಿ. ಈಗ ಇವರು ಯಾವ ಮಟ್ಟಕ್ಕಿದ್ದಾರೆ ಅಂದ್ರೆ,
ಪಂಚಮಶಾಲಿ ಹೋರಾಟದಲ್ಲಿ, ಮೀಸಲಾತಿ ಹೋರಾಟದಲ್ಲಿ ಇವರು ಬಲಿಷ್ಠ ನಾಯಕರಾಗಿ ಬೆಳೆದರು. ಹಾಗೂ ಬಸವಜಯ ಮುತ್ತುಂಜಯ ಸ್ವಾಮೀಜಿ ಇದರಲ್ಲ, ಪಂಚಮಶಾಲಿ ಮಹಾಜಗದ್ಗುರು, ಅವರೇ ಇವರನ್ನ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದರು. ಆ ಮಟ್ಟದವರೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳೆದಿದ್ದಾರೆ. ಇವರಿಗೆ ಗಂಡ, ಮನೆ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಇದ್ದಾರೆ. ಆದರೂ ಸಹಿತ ಎಲ್ಲರೂ ಸೈಡಲ್ಲಿ ಇರ್ತಾರೆ. ಇವರ ಮುಖ್ಯ ಗುರಿ ಏನಪ್ಪ ಅಂದ್ರೆ, ಇವರು ರಾಜಕೀಯದಲ್ಲಿ ಬಹಳ ದೊಡ್ಡ ಆಕಾಂಕ್ಷೆ ಇಟ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ನಮ್ಮ ಕೋಡಿಶ್ರೀ ಅವರು ಮುಂದಿನ ಮುಖ್ಯಮಂತ್ರಿ ಹೇಳಿ ಮಹಿಳೆ ಆಗ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಇವರು ರೆಕ್ಕೆ ಬಿಚ್ಚಿ ಗರಿಗೆದರಿ ಇವತ್ತು ಹೋರಾಟಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾದ್ರೆ ಈ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೋರಾಟ ಮಾಡ್ತಿರುವಂತ DK ಶಿವಕುಮಾರ್ ಅವರ ಗತಿ ಏನು? MB ಪಾಟೀಲ್ ಅವರ ಗತಿ ಏನು? ಡಾಕ್ಟರ್ ಪರಮೇಶ್ವರ್ ಅವರ ಗತಿ ಏನು? ಈ ಎಲ್ಲವನ್ನ ನೀವು ನನಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ. ಮಹಿಳಾ ಮುಖ್ಯಮಂತ್ರಿ ಆಗ್ತಾರಾ ಅಥವಾ ಟಗರು ಚೇಂಜ್ ಆಗ್ತದ? ಅಂದ್ರೆ CM ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾರಾ? ಮಹಿಳಾ ಮುಖ್ಯಮಂತ್ರಿ ಆಗ್ತಾರಾ? DK ಶಿವಕುಮಾರ್ ಮತ್ತು ಇತರರ ಗತಿ ಏನು? ಈ ಎಲ್ಲ ವಿಚಾರಗಳನ್ನು ನೀವು ನನಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ. ಇಲ್ಲಿವರೆಗೆ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಶರಣಾರ್ಥಿ. ಹಾಗೂ ಈ ವಿಚಾರವನ್ನ ನಿಮ್ಮ ಆತ್ಮೀಯರಿಗೂ ತಿಳಿಸಿ. ಮತ್ತೊಮ್ಮೆ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್.